ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷನ ವಿಚಾರವಾಗಿ ವಿಜಯೇಂದ್ರ ಹಾಗೂ ಡಾಕ್ಟರ್ ಕೆ ಸುಧಾಕರ್ ನಡುವೆ ಸಾಕಷ್ಟು ದೊಡ್ಡ ಮಟ್ಟದ ಗಲಾಟೆ ನಡೀತದ್ದು. ಪ್ರಮುಖವಾಗಿ ವಿಜಯೇಂದ್ರ ಈಗಾಗಲೇ ನೇರವಾಗಿ ಅವರ ಆಪ್ತರನ್ನು ಸಂದೀಪ್ ರೆಡ್ಡಿ ಎಂಬಾತನನ್ನು ಈಗಾಗಲೇ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಅದಕ್ಕೆ ತಡೆ ಒಡ್ಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ. ಮಾತನಾಡ್ತಾ ಅವರು ಕೂಡ ಹೇಳ್ತಾ ಇರುವಂಥ ಮಾತು ಅಂದರೆ ನಾನು ಯಾವುದಕ್ಕೂ ಕೂಡ ಹೆದರ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತೇಳಿ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತೊಗೊತೀವಿ, ಕೆಲಸ ಮಾಡ್ತೀವಿ. ಅಪ್ರೂವಲ್ಸ್ ಕೊಡ್ದಿರೋ ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗದಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗಬೇಕಂತಂದರೆ ಇಲ್ಲ. ಅವಾಗ ವಿಜಯೇಂದ್ರ ಅವರು ಸಹ ನಾನು ಜಿಲ್ಲಾಧ್ಯಕ್ಷ ಆದ 3 ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು. ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇರಲಿಲ್ಲ. ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿರಲಿಲ್ಲ. ಹೋದಾಗ ಅವರು